ಅನುದಿನ ಆಹಾರ, ಮಾರ್ಚ್ 12, ಗುರುವಾರ. ಆ ತಂದೆಯಂತಹ ಪ್ರೀತಿ. ಕೂಸನ್ನು ಎತ್ತಿಕೊಂಡು ಹೋಗುವವನಂತೆ ಈ ಜನರನ್ನು ಹೊತ್ತುಕೊಂಡು ಹೋದೆನು. ಅರಣ್ಯಕಾಂಡ 11ನೇ ಅಧ್ಯಾಯ 12ನೇ ವಚನ. ನಮ್ಮ ಅಮೂಲ್ಯನಾದ ಕರ್ತನು ನಮಗೆ ಪ್ರೀತಿ ಸ್ವರೂಪನು ಹಾಗೂ ಕೃಪೆಯುಳ್ಳ ತಂದೆಯೂ ಆಗಿದ್ದಾನೆ. ಕಾರಣ ಆತನು ನಿತ್ಯತ್ವದ ತಂದೆಯಾಗಿದ್ದಾರೆ. ಆತನಿಗೆ ನಿತ್ಯನಾದ ತಂದೆ ಎಂಬ ಹೆಸರು ಇದೆ. ಯೆಶಾಯ 9ನೇ ಅಧ್ಯಾಯ 6ನೇ ವಚನ. ಈ ನಿತ್ಯನಾದ ತಂದೆ ಎಂಬ ಪದಕ್ಕೆ ಅರ್ಥವೇನು? ಅದರ ಅರ್ಥ ಆತನು ನಿನ್ನೆ, ಇವತ್ತು ಮತ್ತು ನಿರಂತರವೂ ತಂದೆಯಾಗಿದ್ದಾನೆ. ನಿತ್ಯತ್ವದವರೆಗೂ ಆತನು ನಮಗೆ ತಂದೆಯಾಗಿರುತ್ತಾನೆ. ಆತನು ನಮಗೆ ದೇವರು ಮತ್ತು ತಂದೆಯಾಗಿರುವುದು ಎಷ್ಟು ಭಾಗ್ಯಕರವಾದ ಆಶೀರ್ವಾದವಲ್ಲವೇ? ಆತನು ನಮ್ಮನ್ನು ಹೊರುವ ತಂದೆಯಾಗಿದ್ದಾನೆ. ಅರಣ್ಯಕಾಂಡ 11ನೇ ಅಧ್ಯಾಯ 12ನೇ ವಚನ. ಮೊದಲನೇದಾಗಿ, ಒಬ್ಬ ತಂದೆಯು ತನ್ನ ಮಗುವನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುವನು. ಮಗುವು ತನ್ನ ಮುದ್ದಾದ ಕಾಲುಗಳನ್ನು ಆ ತಂದೆಯ ಎದೆಯ ಮೇಲೆ ಚಾಚುವನು. ಭುಜದ ಮೇಲೆ ಗರ್ವದಿಂದ ಕುಳಿತುಕೊಂಡು ಆ ತಂದೆಯ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವನು. ತಂದೆಯು ಮಗುವನ್ನು ಹೊತ್ತುಕೊಂಡು ನಡೆಯುವನು. ಮಗು ಸಂತೋಷದಿಂದ, ರಾಜಗಾಂಭೀರ್ಯದಿಂದ ತನ್ನ ತಂದೆಯ ಮೇಲೆ ಕುಳಿತು ಸವಾರಿ ಮಾಡುತ್ತಾನೆ. ನಮ್ಮ ರಕ್ಷಕನಾದ ದೇವರು ನಮ್ಮ ಹಿಂದೆ ನಡೆಯುವುದಿಲ್ಲ, ನಮ್ಮನ್ನು ಹೊತ್ತುಕೊಂಡು ನಡೆಯುತ್ತಾನೆ. ಎರಡನೆಯದು, ಒಬ್ಬ ತಂದೆಯು ತನ್ನ ಮಕ್ಕಳಿಗೆ ಆಲೋಚನೆ ಕೊಡುವನು. ನಮ್ಮ ಸತ್ಯವೇದವು ತಿಳಿಸುತ್ತದೆ, ಆ ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಬುದ್ಧಿ ಹೇಳುತ್ತಾ, ಧೈರ್ಯಪಡಿಸುತ್ತಾ, ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿಯೂ ಹೇಳುತ್ತಾ ಇದ್ದೇವೆಂಬುದು ನಿಮಗೆ ತಿಳಿದಿದೆ. ಮೊದಲನೇ ಥೆಸಲೋನಿಕದವರಿಗೆ 2ನೇ ಅಧ್ಯಾಯ 11 ಮತ್ತು 12 ವಚನಗಳು. ಹೌದು, ದೇವರು ತನ್ನ ಸೇವಕರ ಮೂಲಕ ನಮಗೆ ಆಪ್ತ ಸಮಾಲೋಚನೆಯನ್ನು ನೀಡುತ್ತಾನೆ. ತನ್ನ ವಾಕ್ಯದ ಮೂಲಕ ಆಲೋಚನೆಯನ್ನು ನೀಡುತ್ತಾನೆ. ಆತನ ಆಲೋಚನೆಯ ಮೂಲ ಉದ್ದೇಶ ನಮ್ಮನ್ನು ಉತ್ತಮ ಸ್ಥಾನಕ್ಕೆ ನಡೆಸುವುದಾಗಿದೆ. ಆತನ ಮಾರ್ಗದರ್ಶನವು ಸಂತೋಷಕರವಾಗಿದೆ, ಅಮೂಲ್ಯವಾಗಿದೆ ಮತ್ತು ಪರಿಪೂರ್ಣವಾಗಿದೆ. ಮೂರನೇದಾಗಿ, ಒಬ್ಬ ತಂದೆಯು ಮಕ್ಕಳನ್ನು ಶಿಸ್ತುಗೊಳಿಸುತ್ತಾನೆ. ಮಕ್ಕಳ ಹೃದಯದಲ್ಲಿ ಮೂರ್ಖತನವು ತುಂಬಿರುತ್ತದೆ. ಆತನನ್ನು ಶಿಸ್ತುಗೊಳಿಸುವುದು ಒಬ್ಬ ತಂದೆಯ ಜವಾಬ್ದಾರಿಯಾಗಿದೆ. ಸತ್ಯವೇದು ತಿಳಿಸುತ್ತದೆ, ಆ ತಂದೆಯು ತನ್ನ ಮುದ್ದು ಮಗನನ್ನು ಗದರಿಸುವಂತೆ ಯೆಹೋವನು ತಾನು ಪ್ರೀತಿಸುವವರನ್ನೇ ಗದರಿಸುತ್ತಾನೆ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 12ನೇ ವಚನ. ಮತ್ತೆ ನಾವು ಹೀಗೆ ಓದುತ್ತೇವೆ, ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೀವಷ್ಟೇ, ನನ್ನ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುವನು. ಇಬ್ರಿಯ 12, 9 ಮತ್ತು 10ನೇ ವಚನ. ನಾಲ್ಕನೇದಾಗಿ, ಒಬ್ಬ ತಂದೆ ತನ್ನ ಮಕ್ಕಳ ಬಗ್ಗೆ ಕರುಣೆ ಇರುತ್ತದೆ. ಯೋಬ 31ನೇ ಅಧ್ಯಾಯ 18ನೇ ವಚನ. ಪ್ರಪಂಚದ ಎಲ್ಲ ತಂದೆಗಳು
ಮಕ್ಕಳ ಕ್ಷೇಮಾಭಿವೃದ್ಧಿ ಕಾರ್ಯಗಳ ಕುರಿತಾಗಿ ಆತೊರೆಯುವವರಾಗಿದ್ದಾರೆ. ಇನ್ನೂ ನಮ್ಮನ್ನು ಉಂಟು ಮಾಡಿರುವ ಸರ್ವಶಕ್ತನಾದ ದೇವರು ನಮ್ಮನ್ನು ಪರಿಪೂರ್ಣವಾಗಿ ಪ್ರೀತಿಸುತ್ತಾ ತನ್ನ ಕಾಳಜಿಯನ್ನು ಕರುಣೆಯನ್ನು ತೋರಿಸುವವನಲ್ಲವೇ? ದೇವರು ನಮಗೆ ಒಡೆಯನಾಗಿಯೂ ಮತ್ತು ನಿತ್ಯನಾದ ತಂದೆಯಾಗಿಯೂ ಇರುವುದು ನಮ್ಮ ನಿಜವಾದ ಸೌಲಭ್ಯವಾಗಿದೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ಆ ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ಕೀರ್ತನೆ 103:13. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಧರ್ಮೋಪದೇಶ ಕಂಡ ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1-20 ಸಂಜೆ. ದೇವರು ನಿಮ್ಮನ್ನು ಆಶೀರ್ವದಿಸಿ.